ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಈ ಹೋಪ್ ಚಾನಲ್ನ ಮೂಲಕ ದೇವರ ಸಂದೇಶವನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತವನ್ನು ಬಯಸುವನಾಗಿದ್ದೇನೆ. ಈ ಒಂದು ಸರಣಿಯಲ್ಲಿ ನಾವು ಪೌಲನು ಬರೆದಿರತಕ್ಕಂಥ ಪತ್ರಿಕೆಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಇವತ್ತು ಭಾಳ ವಿಶೇಷವಾಗಿ ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆಯನ್ನು ನಾವು ಧ್ಯಾನ ಮಾಡುವ ಹಾಗೆ ಗಲಾತ್ಯದವರಿಗೆ ಪೌಲನು ಯಾವ ಒಂದು ವಿಚಾರಗಳ ಕುರಿತು ಅವರಿಗೆ ಒಂದು ಅರಿವನ್ನು ಮೂಡಿಸಲಿಕ್ಕೆ ಆತನು ಪ್ರಯತ್ನ ಮಾಡ್ತಾ ಇದ್ದಾನೆ. ಈ ಒಂದು ಗಲಾತ್ಯ ಎಂಬತಕ್ಕಂಥದ್ದು ಪೌಲನು ಸುವಾರ್ತೆಯನ್ನು ಸಾರದಂಥ ಸಮಯದಲ್ಲಿ ದೇವರ ರಕ್ಷಣೆಗೆ ಬಂದಂಥ ಒಂದು ಜನರ ಗುಂಪನ್ನು ನಾವು ಈ ಗಲಾತ್ಯ ಪಟ್ಟಣದಲ್ಲಿ ನಾವು ನೋಡ್ತೇವೆ. ಇಂಥ ಒಂದು ಸ್ಥಳದಲ್ಲಿ ಪೌಲನು ಸೇವೆ ಮಾಡಿ ಒಂದು ಸಭೆಯನ್ನು ಸ್ಥಾಪಿಸಿ ಆತನು ತನ್ನ ಮುಂದಿನ ಸೇವಾ ಪ್ರಯಾಣವನ್ನು ಮಾಡುವಂಥ ಸಮಯದಲ್ಲಿ ಈ ಗಲಾತ್ಯದ ವಿಶ್ವಾಸಿಗಳನ್ನು ಕುರಿತು ಹಾಗೂ ಆ ವಿಶ್ವಾಸಿಗಳಲ್ಲಿ ಇರಬೇಕಾದಂಥ ಕೆಲವು ವಿಶೇಷ ಗುಣಗಳ ಕುರಿತು ಆತನು ಈ ಪತ್ರಿಕೆಯನ್ನು ಬರೆಯುವಂಥವನಾಗಿದ್ದಾನೆ. ಈ ಪತ್ರಿಕೆಯನ್ನು ನಾವು ಧ್ಯಾನಿಸುವ ಹಾಗೆ ತಲೆಬಾಗಿಸಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದಂಥ ಪರಲೋಕದ ತಂದೆ, ಈ ಒಂದು ಪೌಲನ ಪತ್ರಿಕೆಗಳನ್ನು ನಾವು ಅಧ್ಯಯನ ಮಾಡುವಂಥ ಸಮಯದಲ್ಲಿ ಈ ಬರಹಗಳನ್ನು ನಾವು ಅರ್ಥೈಸಿಕೊಳ್ಳುವುದಕ್ಕೆ, ಈ ಬರಹಗಳ ಮೂಲಕವಾಗಿ ನಮ್ಮ ಜೀವಿತಕ್ಕೆ ಒಂದು ಉತ್ತೇಜನವನ್ನು ಪ್ರೇರಣೆಯನ್ನು ಪಡ್ಕೊಳ್ಳುವಂತೆ ನಿನ್ನ ಆತ್ಮನ ಸಹಾಯವನ್ನು ಕೊಡೆಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇನೆ ತಂದೆ, ಆಮೇನ್. ಈ ಒಂದು ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆಯಲ್ಲಿ ಪೌಲನು ಬಹಳ ವಿಶೇಷವಾದಂಥ ಒಂದು ಸುವಾರ್ಥ ಸತ್ಯವನ್ನು ವಿಶ್ವಾಸಿಗಳಿಗೆ, ದೇವ ಜನರಿಗೆ ಆತನು ಕೊಡಲು ಬಯಸ್ತಾನೆ. ಈ ಗಲಾತ್ಯ ಪತ್ರಿಕೆಯನ್ನು ಸುಮಾರು ಕ್ರಿಸ್ತಶಕ 48ನೇ ಇಸ್ವಿಯಲ್ಲಿ ಪೌಲನು ಬರೆದನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಆತನು ತನ್ನ ಸುವಾರ್ಥ ಪ್ರಯಾಣವನ್ನು ಪ್ರಾರಂಭ ಮಾಡಿದಂಥ ಆ ಮೊದಲನೇ ಪ್ರಯಾಣದಲ್ಲಿ, ಆತನ ಸುವಾರ್ಥ ಜರ್ನಿಯಲ್ಲಿ ಆತನು ಇರುವಂಥ ಸಮಯದಲ್ಲಿ ಈ ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆಯನ್ನು ಆತನು ಬರೀತಾನೆ. ಈ ಒಂದು ಪತ್ರಿಕೆಯಲ್ಲಿ ಕೇವಲ 6 ಅಧ್ಯಾಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪತ್ರಿಕೆ. ಆದರೆ ಈ ಪತ್ರಿಕೆಯಲ್ಲಿ ವಿಶ್ವಾಸದ ಜನರಿಗೆ ಅಥವಾ ದೇವ ಜನರಿಗೆ ಬೇಕಾದಂಥ ಹಲವಾರು ರಕ್ಷಣೆಯ ಸೂತ್ರಗಳನ್ನು ಈ ಪತ್ರಿಕೆಯಲ್ಲಿ ಆತನು ಬರೆಯೋದನ್ನು ನೋಡ್ತೇವೆ. ಕ್ರಿಸ್ತನ ಒಂದು ರಕ್ಷಣೆ, ಆತನ ಕೃಪೆ, ಆತನ ತಕ್ಕ ಸಮಯದ ಬರೋಣ ಹಾಗೂ ನಿರೀಕ್ಷೆ, ಭರವಸೆಗಳ ಬಗ್ಗೆ ಈ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಹಾಗೂ ಭಾಳ ವಿಶೇಷವಾಗಿ ಈ ಒಂದು ಗಲಾತ್ಯ ಪತ್ರಿಕೆಯಲ್ಲಿ ವಿಶ್ವಾಸಿಗಳು ಅಥವಾ ಪೌಲನ ಒಂದು ಆ ಸುವಾರ್ತೆಯನ್ನು ಕೇಳಿ ರಕ್ಷಣೆಗೆ ಬಂದಿದ್ದಂಥ ಆ ವಿಶ್ವಾಸದ ಜನರು ಕೆಲವೊಂದು ತಪ್ಪು ಬೋಧನೆಗಳ ಮಾತಿಗೆ ಅವರು ಕಿವಿಗೊಟ್ಟು ದಾರಿ ತಪ್ಪಿ ಹೋಗುವಂಥದ್ದನ್ನು ಆತನು ಗಮನಿಸ್ತಾನೆ. ಇಂಥ ಒಂದು ತಪ್ಪಾದ ಬೋಧನೆಗಳ ವಿಚಾರದಲ್ಲಿ ನೀವು ಎಚ್ಚರಿಕೆಯಾಗಿರಬೇಕು. ಇಂಥ ಒಂದು ತಪ್ಪಾದ ತತ್ವಗಳ ವಿಚಾರದಲ್ಲಿ ನೀವು ಜಾಗರೂಕರಾಗಿರಬೇಕೆಂಬತಕ್ಕಂಥ ಒಂದು ಸತ್ಯ ಸಂದೇಶದ ಮೂಲಕವಾಗಿ ಪೌಲನು ಈ ಗಲಾತ್ಯದವರಿಗೆ ಪತ್ರಿಕೆಯನ್ನು ಬರೀತಾನೆ. ಈ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ ಕೆಲವು ವಚನಗಳನ್ನು ನಾವು ಓದುವಾಗೆ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಎಲೈ ಬುದ್ಧಿ ಇಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನು ಮರಳುಗೊಳಿಸಿದರು? ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಂಡವನಾಗಿ ನಿಮ್ಮ ಕಣ್ಣೆದುರಿನಲ್ಲಿ ವರ್ಣಿಸಲ್ಪಟ್ಟನಲ್ಲವೇ? ಈ ಒಂದು ಗಲಾತ್ಯ ಪತ್ರಿಕೆಯಲ್ಲಿ ಮೊಟ್ಟ ಮೊದಲನೇದಾಗಿ ಪೌಲನು ಗಲಾತ್ಯದವರನ್ನು ವಾಕ್ಯಗಳ ಮೂಲಕವಾಗಿ, ತನ್ನ ಮಾತುಗಳ ಮೂಲಕವಾಗಿ ಖಂಡಿಸುವುದನ್ನು, ಗದರಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಎಲೈ ಬುದ್ಧಿ ಇಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನು ಮರಳುಗೊಳಿಸಿದರು? ಈ ಗಲಾತ್ಯ ಸಭೆಯವರು ಬಹಳ ನಂಬಿಗಸ್ತ ವಿಶ್ವಾಸಿಗಳು. ಪೌಲನಿಂದ ನೇರವಾಗಿ ಅವರು ಸುವಾರ್ತೆಯನ್ನು ಹೊಂದಿದರು, ರಕ್ಷಣೆಗೆ ಬಂದಿದ್ದರು, ದೀಕ್ಷಾಸ್ನಾನವನ್ನು ಪಡ್ಕೊಂಡಿದ್ದರು, ಯೇಸು ಕ್ರಿಸ್ತನಿಗೋಸ್ಕರ ಜೀವನ ಮಾಡ್ತಾಯಿದ್ರು. ಆದರೆ ಜೀವನದ ಕೆಲವು ಹಂತಗಳಲ್ಲಿ ಹಲವಾರು ತಪ್ಪಾದ ಬೋಧನೆಗಳಿಂದ, ಕೆಲವು ಸುಳ್ಳು ಬೋಧಕರಿಂದ ಬರುವಂಥ ವಿಚಾರಗಳನ್ನು ಈ ಜನರು ಕಿವಿಗೊಟ್ಟು ಆ ಒಂದು ತಪ್ಪಾದ ತತ್ವಗಳಿಗೆ ಅವರು ಒಳಗಾಗುವಂಥದ್ದು ನೋಡ್ತೇವೆ. ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ಜೀವಿಸಿದಂಥ ಸಮಯದಲ್ಲಿ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಹಲವಾರು ಮಂದಿ ಸುಳ್ಳು ಕ್ರಿಸ್ತರು, ಸುಳ್ಳು ಬೋಧಕರು ನಿಮ್ಮ ಮಧ್ಯದಲ್ಲಿ ಬರ್ತಾರೆ. ಅಂತಹ ಬೋಧಕರು ದೇವರು ಆರಿಸಿಕೊಂಡವರನ್ನು ಮೋಸಗೊಳಿಸಲಿಕ್ಕೆ ಪ್ರಯತ್ನಿಸ್ತಾರೆ. ಅಂಥವರ ವಿಚಾರದಲ್ಲಿ ನೀವು ಎಚ್ಚರಿಕೆಯಾಗಿರಿ ಎಂಬುದಾಗಿ ಆ ಒಂದು ಕ್ರಿಸ್ತಶಕ 30ರ ಒಂದು ಸಮಯದಲ್ಲೇ ಯೇಸು ಸ್ವಾಮಿ ಒಂದು ಮುಂಜಾಗ್ರತೆಯ ಮಾತುಗಳನ್ನು ಆಡಿರುವಂಥದ್ದು ನೋಡ್ತೇವೆ. ಆದರೆ ಇಲ್ಲಿ
ಈ ವಿಶ್ವಾಸಿಗಳು ಕೆಲವು ತಪ್ಪು ಬೋಧನೆಗಳಿಗೆ ಕಿವಿಗೊಟ್ಟು ಕ್ರಿಸ್ತನ ಒಂದು ರಕ್ಷಣೆಯ ವಿಚಾರದಲ್ಲಿ ಅವರ ತಪ್ಪು ಹಾದಿ ಹಿಡಿಯುವುದನ್ನು ಈ ಪೌಲನು ಗಮನಿಸ್ತಾ ಇದ್ದಾನೆ. ಆತನು ಸುವಾರ್ತೆ ಮಾಡಿ ಆ ಜನರಿಗೆ ಎಲ್ಲ ರೀತಿಯ ಸತ್ಯಾಸತ್ಯತೆಗಳನ್ನು ಅವರಿಗೆ ತಿಳಿಸಿ ರಕ್ಷಣೆಗೆ ಬೇಕಾದಂಥ ಸಕಲ ವಿಧವಾದಂಥ ಈ ರಕ್ಷಣೆಯ ಸೂತ್ರಗಳನ್ನು ಆತನು ಅವರಿಗೆ ಕೊಟ್ಟು ದೇವರಿಗೆ ಮೆಚ್ಚುಗೆಯಾಗಿ ಯಾವ ರೀತಿಯಲ್ಲಿ ನಮ್ಮ ಜೀವನವನ್ನು ನಾವು ನಡೆಸಬೇಕೆಂಬುದಾಗಿ ಹಲವಾರು ರೀತಿಯ ಒಂದು ಒಳ್ಳೆಯ ಬೋಧನೆಗಳನ್ನ ಇವರಿಗೆ ತಿಳಿಸಿ ಅವನು ಬಿಟ್ಟು ಹೋದಂಥ ಸಮಯದಲ್ಲಿ ಹಲವು ಸುಳ್ಳು ಬೋಧಕರುಗಳಿಂದ, ಹಲವು ಆ ಸುಳ್ಳು ಪ್ರವಾದಿಗಳಿಂದ ತಪ್ಪಾದ ತತ್ವಗಳನ್ನು ಇವರು ಅನುಸರಿಸಿ ನಡೆಯೋದ್ರ ಮೂಲಕ ಇವರು ದೇವರಿಗೆ ಆ ವಿರೋಧಿಗಳಾದರು ಎಂಬುದನ್ನು ನೋಡ್ತೇವೆ. ಸೊ ಇನ್ನು ವಾಕ್ಯದಲ್ಲಿ ನೋಡುವಾಗೆ ಪೌಲನು ಇವರನ್ನು ಒಂದು ಖಂಡಿಸುವ ಮಾತಿನಿಂದ, ಗದರಿಸುವ ಮಾತಿನಿಂದ ಈ ಪತ್ರವನ್ನು ಆತನು ಬರೀತಾ ಇದ್ದಾನೆ. ಬುದ್ಧಿ ಇಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನು ಮರಳುಗೊಳಿಸಿದರು? ಇಲ್ಲಿ ಈ ಜನರು ನಿಜವಾದ ಕ್ರಿಸ್ತನ ರಕ್ಷಣೆ ಎಂಬತಕ್ಕಂಥದ್ದು ಯಾವ ರೀತಿ ನಾವು ಪಡ್ಕೊಳ್ಬೇಕೆಂಬತಕ್ಕಂಥ ವಿಚಾರದಲ್ಲಿ ಅವರು ಒಂದು ತಪ್ಪಾದ ಅರ್ಥವನ್ನು ಅವರು ತಿಳ್ಕೊಂಡಿದ್ದಾರೆ. ಇಲ್ಲಿ ನೋಡ್ತೇವೆ, ವಾಕ್ಯವನ್ನು ನಾವು ಮುಂದುವರಿಸುವ ಹಾಗೆ ಒಂದು ಸಂಗತಿಯನ್ನು ಮಾತ್ರ ನಿಮ್ಮಿಂದ ತಿಳ್ಕೊಳ್ಳಬೇಕೆಂದಿದ್ದೇನಷ್ಟೇ, ನೀವು ದೇವರಾತ್ಮನನ್ನು ಹೊಂದಿದ್ದು ನೇಮನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ ಅಥವಾ ಕೇಳಿ ನಂಬಿದ್ದರಿಂದಲೋ. ಈ ಒಂದು ಜನರು ರಕ್ಷಣೆ ಎಂಬತಕ್ಕಂಥದ್ದು ನೇಮನಿಷ್ಠೆಗಳನ್ನು ಅನುಸರಿಸಿ ನಡೆದರೂ ಸಹ ನಾವು ಪಡ್ಕೊಳ್ಬೋದು ಎಂಬತಕ್ಕಂಥ ತಪ್ಪು ಅರ್ಥಕ್ಕೆ ಇವರು ಬಂದಿದ್ದಾರೆ. ಆದರೆ ಪೌಲನು ಇವರಿಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನೀವು ಯೇಸು ಕ್ರಿಸ್ತನು ಶಿಲುಬೆ ಹಾಕಿಸಿಕೊಂಡವನಾಗಿ ನಿಮ್ಮ ಕಣ್ಣೆದುರಿನಲ್ಲಿ ಆತನು ವರ್ಣಿಸಲ್ಪಟ್ಟನಲ್ವೇ, ಅದನ್ನು ನೀವು ಕಣ್ಣಾರೆ ಕಂಡಿದ್ದೀರಿ. ಈ ರಕ್ಷಣೆ ಎಂಬತಕ್ಕಂಥದ್ದು ಯೇಸು ಕ್ರಿಸ್ತನ ರಕ್ತದಿಂದ ಮಾತ್ರ. ಯೇಸು ಕ್ರಿಸ್ತನ ಕೃಪೆ ಯಾರ ಮೇಲಿದೆ ಅವರು ಮಾತ್ರ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ. ಅಥವಾ ನಿಮ್ಮ ಪುಣ್ಯ ಕ್ರಿಯೆಗಳಿಂದಾಗಲಿ ಅಥವಾ ನೀವು ನೇಮನಿಷ್ಠೆಗಳನ್ನು ಅನುಸರಿಸಿ ನಡೆಯೋದ್ರಿಂದ ಆಗಲಿ ರಕ್ಷಣೆಯನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ ಎಂಬತಕ್ಕಂಥದ್ದನ್ನು ಇಲ್ಲಿ ಪೌಲ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇಲ್ಲಿ ಅಬ್ರಹಾಮನ ಉದಾಹರಣೆಯನ್ನು ಪೌಲ ಕೊಡ್ತಾನೆ. 3ನೇ ಅಧ್ಯಾಯ 6ನೇ ವಚನದಲ್ಲಿ, ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ನಾವು ಮುಂದೆ ಓದುವಾಗ, ಆದುದರಿಂದ ನಂಬುವವರೇ ಅಬ್ರಹಾಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ. ದೇವರು ಅನ್ಯ ಜನರನ್ನು ನಂಬಿಕೆಯ ನಿಮಿತ್ತವಾಗಿಯೇ ನೀತಿವಂತನೆಂದು ನಿರ್ಣಯಿಸನೆಂಬುದಾಗಿ ಶಾಸ್ತ್ರವು ಮೊದಲೇ ಕಂಡು ಅಬ್ರಹಾಮನಿಗೆ ತಿಳಿಸಿದೆ. ಸೊ ಇಲ್ಲಿ ನೋಡ್ತೇವೆ, ಈ ಯಾರೆಲ್ಲ ಕ್ರಿಸ್ತನ ಒಂದು ರಕ್ಷಣೆಯ ಆ ಒಂದು ಮಾರ್ಗವನ್ನು ಅನುಸರಿಸಿ ಅದಕ್ಕೆ ಒಳಗಾಗಿ ಆ ರಕ್ಷಣೆಯನ್ನು ಅವರು ತಮ್ಮ ಜೀವನದಲ್ಲಿ ಅನುಭವಿಸ್ತಾರೋ ಅವರು ಮಾತ್ರ ರಕ್ಷಿಸಲ್ಪಡಲಿಕ್ಕೆ ಸಾಧ್ಯ. ಒಂದು ವೇಳೆ ನೇಮನಿಷ್ಠೆಗಳನ್ನು ಅನುಸರಿಸಿ ನಡೆದು ನಮ್ಮ ಪುಣ್ಯಕ್ರಿಯೆಗಳಿಂದ ನಾವು ರಕ್ಷಣೆಯನ್ನು ಹೊಂದಿಕೊಳ್ಳೋದಾಗಿದ್ದರೆ ಕ್ರಿಸ್ತನ ಮರಣ ಅದು ವ್ಯರ್ಥವಾಗಿರ್ತಾ ಇತ್ತು. ವಾಕ್ಯದಲ್ಲಿ ನೋಡ್ತೇವೆ, 2ನೇ ಅಧ್ಯಾಯ 21ನೇ ವಚನದಲ್ಲಿ, ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ, ಕರ್ಮ ಮಾರ್ಗದಿಂದ ನೀತಿಯು ಉಂಟಾಗುವುದಾದರೆ ಕ್ರಿಸ್ತನು ಮರಣವನ್ನು ಹೊಂದಿದ್ದಕ್ಕೆ ಕಾರಣವೇ ಇಲ್ಲ. ಇವತ್ತು ನಮ್ಮ ಕರ್ಮ ಮಾರ್ಗಗಳಿಂದ ಅಥವಾ ನಮ್ಮ ನೇಮನಿಷ್ಠೆಗಳಿಂದ ಅಥವಾ ನಮ್ಮ ಪುಣ್ಯಕ್ರಿಯೆಗಳಿಂದ ನಾವು ರಕ್ಷಣೆಯನ್ನು ಹೊಂದುವುದಾದರೆ ಕ್ರಿಸ್ತನ ಮರಣ ಅದು ವ್ಯರ್ಥ. ಕ್ರಿಸ್ತನ ಮರಣಕ್ಕೆ ಅರ್ಥವಿಲ್ಲ, ಕ್ರಿಸ್ತನ ಮರಣಕ್ಕೆ ಕಾರಣವೇ ಇಲ್ಲ ಅಂತ ಪೌಲನು ಹೇಳ್ತಾ ಇದ್ದಾನೆ. ಇವತ್ತು ಈ ಗಲಾತ್ಯದ ಸಭೆಯವರು ಇಂಥ ಒಂದು ತಪ್ಪು ಅಭಿಪ್ರಾಯವನ್ನು ಅವರು ಹೊಂದಿರ್ತಾರೆ. ಇವತ್ತು ಕ್ರೈಸ್ತರಾಗಿ ನಾವು ಸಹ ಅನೇಕ ಬಾರಿ ಈ ಅಂತ್ಯಕಾಲಗಳಲ್ಲಿ ಜೀವಿಸುವಂಥ ಆಧುನಿಕ ಕ್ರೈಸ್ತರು ಇವತ್ತು ನಾವು ಸಹ ಇಂಥ ತಪ್ಪಾದ ಅಭಿಪ್ರಾಯಗಳನ್ನು ಹೊಂದಿದ್ದೇವೆ. ಇವತ್ತು ರಕ್ಷಣೆ ಎಂಬುದಾಗಿ ನಾವು ಹೇಳುವಂಥ ಸಮಯದಲ್ಲಿ ದೇವರ ಕೃಪೆಗೆ ಪಾತ್ರರಾದಾಗ, ಕ್ರಿಸ್ತನ ಶಿಲುಬೆ ಮರಣವನ್ನು ನಾವು ಅಂಗೀಕರಿಸಿದಾಗ, ಕ್ರಿಸ್ತನ ರಕ್ತದಿಂದ ಇವತ್ತು ನಾವು ರಕ್ಷಣೆ ಹೊಂದಿದ್ದೇವೆ ಅಂತಕ್ಕಂಥ ನಂಬಿಕೆ ನಮ್ಮಲ್ಲಿದ್ದಾಗ ಮಾತ್ರ ನಾವು ಕ್ರಿಸ್ತನ ಒಂದು ರಕ್ಷಣೆಯನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು ಅಂಥ ಒಂದು ನಂಬಿಕೆ ನಮ್ಮಲ್ಲಿ ಇಲ್ಲದೇ ಇದ್ದರೆ ನಾವು ಎಂಥ ಪುಣ್ಯ ಕ್ರಿಯೆಗಳನ್ನ ಮಾಡಿದರೂ ಸಹ, ನೇಮನಿಷ್ಠೆಗಳಿಗೆ ನಾವು ಒಳಗಾದರೂ ಸಹ, ನಾವು ಎಂಥ ಒಳ್ಳೆ ಜನರಾಗಿ ಸಜ್ಜನರಾಗಿ ಜೀವಿಸಿದರೂ ಸಹ ಕ್ರಿಸ್ತನ ಕೃಪೆ ಇಲ್ಲದಿದ್ದರೆ ನಾವು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ನಾವು ಇಸ್ರೇಲರ ಒಂದು ಚರಿತ್ರೆಯನ್ನು ನೋಡ್ಬೋದು. ಐಗುಪ್ತ ದೇಶದಿಂದ ಇಸ್ರೇಲರನ್ನ ಬಿಡಿಸ್ಕೊಂಡು ಬರುವಂಥ ಸಮಯದಲ್ಲಿ ಆ ಇಸ್ರೇಲರು ಆ ಒಂದು ಗುಲಾಮಗಿರಿಯಿಂದ, ಆ ದಾಸತ್ವದಿಂದ ಐಗುಪ್ತ ದೇಶದಿಂದ ಅವರು ಹೊರಗಡೆ ಬರಬೇಕಂತ ಸಂದರ್ಭದಲ್ಲಿ ಕಟ್ಟ ಕಡೆಯದಾಗಿ ದೇವರು ಇಸ್ರೇಲರಿಗೆ ಒಂದು ನಿಯಮವನ್ನು ಕೊಡ್ತಾರೆ. ನೀವು ಆ ಒಂದು ಪಸ್ಕದ ಕುರಿಯನ್ನು ವಧಿಸಿ ಅದರ ರಕ್ತವನ್ನು ನಿಮ್ಮ ನಿಲುವು ಬಾಗಿಲುಗಳ ಪಟ್ಟಿಗೆ ಹಚ್ಚಬೇಕು. ಯಾವಾಗ ಆ ರಕ್ತವನ್ನು ನಿಮ್ಮ ನಿಲುವು ಪಟ್ಟಿಗಳಿಗೆ ಬಾಗಿಲುಗಳಿಗೆ ನೀವು ಹಚ್ತೀರಿ, ಆ ಸಂಹಾರ ದೂತನು ನಿಮ್ಮ ಪಾಳೆಯದ ಮೇಲೆ ಬರುವಂಥ ಸಮಯದಲ್ಲಿ ಆ ರಕ್ತದ ಗುರುತನ್ನು ನೋಡಿ ಆತ ನಿಮ್ಮನ್ನು ಉಳಿಸ್ತಾನೆ. ಆದರೆ ಯಾರ ಮನೆಯಲ್ಲಿ ರಕ್ತದ ಗುರುತಿಲ್ವೋ
ಆ ಮನೆಯಲ್ಲಿ ಸಂಹಾರ ಆಗುತ್ತೆ, ಆ ಮನೆಯಲ್ಲಿ ಮರಣ ಉಂಟಾಗುತ್ತೆ ಎಂಬುದಾಗಿ ಹೇಳುವಾಗ ಇಸ್ರಾಯೇಲರು ದೇವರ ಮಾತಿಗೆ ವಿಧೇಯರಾಗಿ ಅವರು ಕೊಯ್ದಂಥ ಆ ಕುರಿಯ ರಕ್ತವನ್ನು ತಮ್ಮ ಒಂದು ಬಾಗಿಲುಗಳಿಗೆ ಹಚ್ಚಿದ್ದಾಗ ಆ ಸಂಹಾರ ದೂತನಿಂದ ಅವರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಆ ದಿವಸದಲ್ಲಿ ಅವರು ರಕ್ಷಣೆಯನ್ನು ಹೊಂದಿದರು, ಮರಣದಿಂದ ರಕ್ಷಣೆಯನ್ನು ಹೊಂದಿದರು, ಸಾವಿನಿಂದ ಅವರು ರಕ್ಷಣೆಯನ್ನು ಹೊಂದಿದರು. ಇವತ್ತು ಕ್ರೈಸ್ತರಾಗಿ ನಮಗೆ ಇದು ಯೇಸುಕ್ರಿಸ್ತನ ಬಲಿದಾನ, ಯೇಸುಕ್ರಿಸ್ತನ ರಕ್ತದ ಸೂಚ್ಯಂಕವಾಗಿ ಅದು ಅಲ್ಲಿ ಕೊಡಲ್ಪಟ್ಟಿದೆ ಎಂಬುದಾಗಿ ನೋಡ್ತೇವೆ. ಯೇಸುಕ್ರಿಸ್ತನ ರಕ್ತವಿಲ್ಲದೆ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಯಾವುದೂ ಸಹ ಸಾಧ್ಯವಾಗೋದಿಲ್ಲ ಪ್ರಿಯರೇ. ಆದ್ದರಿಂದ ಇಂಥ ಒಂದು ತಪ್ಪಾದ ಅಭಿಪ್ರಾಯವನ್ನು ಹೊಂದಿದಂಥ ಗಲಾತ್ಯದವರಿಗೆ ಪೌಲನು, ಬುದ್ಧಿ ಇಲ್ಲದ ಗಲಾತ್ಯದವರೇ, ನೀವು ಮೂರ್ಖರು, ಬುದ್ಧಿ ಇಲ್ಲ ನಿಮಗೆ, ನಿಮ್ಮ ನೇಮನಿಷ್ಠೆಗಳಿಂದ, ನಿಮ್ಮ ಪುಣ್ಯ ಕ್ರಿಯೆಗಳಿಂದ, ನಿಮ್ಮ ಕರ್ಮ ಮಾರ್ಗದಿಂದ ನೀವು ರಕ್ಷಣೆಯನ್ನು ಸಂಪಾದಿಸಿಕೊಳ್ಬೇಕೆಂಬುದಾಗಿ ನೀವು ನೋಡ್ತಾ ಇದ್ದೀರೋ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಹೇಬೇಲ ಮತ್ತು ಕಾಯಿನನ ಉದಾಹರಣೆಯನ್ನು ನಾವು ಗಮನಿಸುವಾಗ, ಹೇಬೇಲನು ತನ್ನ ಒಂದು ಹಿಂಡಿನಲ್ಲಿ ಕೆಲವು ಚೊಚ್ಚಲ ಕುರಿಗಳನ್ನು ತೆಗೆದುಕೊಂಡು ಬಂದು ಆತನು ಯಜ್ಞವಾಗಿ ಅರ್ಪಿಸಿ ಅವುಗಳ ರಕ್ತವನ್ನು ಹೋಮವಾಗಿ ದೇವರಿಗೆ ಆ ಸುಗಂಧ ಹೋಮವಾಗಿ ಆತನು ಅರ್ಪಿಸುವಂಥ ಸಮಯದಲ್ಲಿ ಆತನ ಕಾಣಿಕೆ ಅದು ದೇವರಿಂದ ಸ್ವೀಕಾರವಾಯಿತು. ಆದರೆ ಈ ಕಾಯಿನನು ಅಂಥ ಒಂದು ರಕ್ತದ ಬಲಿದಾನವನ್ನು, ಯೇಸು ಕ್ರಿಸ್ತನ ಮರಣವನ್ನು ಸೂಚಿಸುವಂಥ ಆ ಬಲಿದಾನ, ಆ ರಕ್ತ ಸುರಿಸುವಿಕೆಯ ಆ ಅರ್ಥವನ್ನು ಆತನು ವ್ಯರ್ಥಗೊಳಿಸಲಿಕ್ಕೆ ನೋಡ್ತಾನೆ. ಆದ್ದರಿಂದ ಆತನು ತಾನು ಬೆಳೆದಂಥ ತನ್ನ ತೋಟದ ಆ ಒಂದು ಕಾಯಿ ಪಲ್ಯಗಳಲ್ಲಿ, ಪ್ರಥಮ ಫಲಗಳಲ್ಲಿ ದೇವರನ್ನ ಸನ್ಮಾನಿಸಬೇಕು. ಅದರರ್ಥ ಆತನು ತನ್ನ ಒಂದು ಕ್ರಿಯೆಗಳಿಂದ, ತನ್ನ ಒಂದು ಒಳ್ಳೆಯ ಕಾರ್ಯಗಳಿಂದ, ತನ್ನ ಒಂದು ಕರ್ಮ ಮಾರ್ಗದಿಂದ ರಕ್ಷಣೆಯನ್ನು ಹೊಂದ್ಕೊಳ್ಳಿಕ್ಕೆ ಆತನು ಬಯಸುವಂಥವನಾಗಿದ್ದಾನೆ. ಆದರೆ ದೇವರು ಅವನ ಕಾಣಿಕೆಯನ್ನು, ಅವನನ್ನು ಮೆಚ್ಚಲಿಲ್ಲ ಎಂಬುದನ್ನು ನೋಡ್ತೇವೆ. ಅವನು ನೀತಿವಂತರ ಪಟ್ಟಿಯಿಂದ ಆತನು ತೆಗೆಯಲ್ಪಟ್ಟ, ನಂಬಿಕೆಯ ಆ ಮಹಾಪುರುಷರ ಪಟ್ಟಿಯಲ್ಲಿ ಆತನ ಹೆಸರು ಕಾಣಲಿಲ್ಲ. ಆತನು ಕೊಲೆಗಾರನಾಗಬೇಕಂತ ಪರಿಸ್ಥಿತಿ ಬರ್ತದೆ. ಅಲೆಮಾರಿಯಾಗಿ ದೇಶವನ್ನು ಅಲೆಯುವಂಥ ಪರಿಸ್ಥಿತಿ ಅವನಿಗೆ ಬಂತು. ಕ್ರಿಸ್ತನ ರಕ್ತವನ್ನು ಆತನು ಪ್ರಸಿದ್ಧಿಪಡಿಸಲಿಲ್ಲ. ಕ್ರಿಸ್ತನ ರಕ್ತದ ಒಂದು ಮಹತ್ವವನ್ನು ಆತನು ಅರ್ಥ ಮಾಡಿಕೊಳ್ಳದೆ, ಕ್ರಿಸ್ತನು ನಮಗೋಸ್ಕರ ಆತನು ಜೀವವನ್ನು ಕೊಡುವನಾಗಿದ್ದಾನೆ, ನಮಗೋಸ್ಕರ ಆತನು ಒಂದು ಪ್ರಾಣ ಬಲಿಯನ್ನು ಆತನು ಅರ್ಪಿಸುವವನಾಗಿದ್ದಾನೆ. ಕ್ರಿಸ್ತನ ರಕ್ತವಿಲ್ಲದೆ ನಮ್ಮ ಪಾಪಗಳು ಪರಿಹಾರವಾಗಲಿಕ್ಕೆ ಸಾಧ್ಯವಿಲ್ಲ. ಕ್ರಿಸ್ತನ ರಕ್ತವಿಲ್ಲದೆ ನಾವು ಕಳ್ಕೊಂಡಂಥ ಆ ನಿತ್ಯ ಜೀವದ ಆ ಬಾಧ್ಯತೆಯನ್ನು ನಾವು ತಿರುಗಿ ಪಡೆಯೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಅರಿವು ಅವನಲ್ಲಿ ಬರಲಿಲ್ಲ. ಕಾಯಿನನು ತನ್ನ ಒಂದು ಕರ್ಮ ಮಾರ್ಗದ ಮೂಲಕವಾಗಿ, ತನ್ನ ಒಂದು ಪಾಪದ ಸ್ವಭಾವದ ಮೂಲಕವಾಗಿ ದೇವರನ್ನು ಆತನು ಆರಾಧಿಸಲಿಕ್ಕೆ ಆತನು ಮುಂದಾಗುವಂಥವನಾಗಿರ್ತಾನೆ. ಆದರೆ ದೇವರಿಂದ ಆತನು ಅಂಗೀಕರಿಸಲ್ಪಡಲಿಲ್ಲ. ಆತನ ಕಾಣಿಕೆ ದೇವರಿಗೆ ಮೆಚ್ಚುಗೆ ಆಗಲಿಲ್ಲ. ಪ್ರಿಯರೇ, ನಾವು ಯಾವಾಗ ದೇವರ ರಕ್ತಕ್ಕೆ, ಕ್ರಿಸ್ತನ ರಕ್ತಕ್ಕೆ ನಾವು ಒಳಪಡೋದಿಲ್ಲ, ಕ್ರಿಸ್ತನ ಮರಣವನ್ನು ನಾವು ಸ್ಮರಿಸೋದಿಲ್ಲ, ನಮ್ಮ ಕಾರ್ಯಗಳ ಮೂಲಕವಾಗಿ ನಾವು ದೇವರನ್ನ ನೋಡ್ತೇವೆ, ನಮ್ಮ ಪುಣ್ಯಕ್ರಿಯೆಗಳಿಂದ ನಾವು ರಕ್ಷಣೆಯನ್ನು ಪಡ್ಕೊಳ್ತೇವೆ ಅಂತಕ್ಕಂಥ ಆ ಹುಂಬತನ ನಮ್ಮಲ್ಲಿ ಬರುವಂಥದ್ದಾಗಿದೆ. ನಾವು ಬುದ್ಧಿ ಇಲ್ಲದ ಗಲಾತ್ಯದವ್ರ ರೀತಿಯಲ್ಲಿ, ಮೂರ್ಖರಾದ ಗಲಾತ್ಯದವ್ರ ರೀತಿಯಲ್ಲಿ ನಾವು ದೇವರಿಗೆ ವಿರೋಧಗಳಾಗಿ ನಾವು ನಿಂತ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಪೌಲನು ಇಲ್ಲಿ ಈ ಒಂದು ಗಲಾತ್ಯದವರಿಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಕ್ರಿಸ್ತನ ರಕ್ತದಿಂದ ಅಲ್ಲದೆ ನೀವು ಯಾವುದರ ಮೂಲಕ ರಕ್ಷಣೆಯನ್ನು ಪಡಲಿಕ್ಕೆ ಸಾಧ್ಯ. ಗಲಾತ್ಯದವರಿಗೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಭಾಳ ಸ್ಪಷ್ಟವಾಗಿ ನಾವು ನೋಡುವಂಥವರಾಗಿದ್ದೇವೆ. 1ನೇ ಅಧ್ಯಾಯ 4ನೇ ವಚನದಲ್ಲಿ, ಕೆಟ್ಟದ್ದಾಗಿರುವ ಈ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ಈ ಒಂದು ಕೆಟ್ಟ ದುಷ್ಟ ಒಂದು ಲೋಕದಿಂದ ನಮ್ಮನ್ನು ಬಿಡಿಸಬೇಕೆಂಬುದಾಗಿ ದೇವರು ತನ್ನ ಒಬ್ಬನೇ ಮಗನನ್ನು ನಮಗೆ ಬಲಿಯಾಗಿ ಆತನ ಅರ್ಪಿಸಿದ್ನು. ಆತನು ತನ್ನ ಮಗನನ್ನು ಮರಣಕ್ಕೆ ಒಪ್ಪಿಸಿದ್ನು ನಮ್ಮ ಒಂದು ಪಾಪಗಳ ದೆಸೆಯಿಂದ. ಪೌಲನು ಭಾಳ ಸ್ಪಷ್ಟವಾಗಿ ಈ ಒಂದು ಆ ವಾಕ್ಯದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಮತ್ತು ನೋಡ್ತೇವೆ, ಆದರೂ ನಾನು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ನಾವೇ ಆಗಲಿ ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ. ಇವತ್ತು ದೇವರಿಂದ ಬಂದಂಥ ಈ ಸುವಾರ್ತೆ ಏನಿದೆ, ದೇವರಿಂದ ಬಂದಂಥ ಈ ಸತ್ಯ ಏನಿದೆ, ಈ ಸತ್ಯಕ್ಕೆ ವಿರುದ್ಧವಾಗಿ ಯಾರೇ ಸುವಾರ್ತೆಯನ್ನು ಸಾರಿದರೂ ಸಹ, ಯಾರೇ ನಿಮ್ಮನ್ನು ಮರಳುಗೊಳಿಸಿದ್ರು, ಮೋಸಗೊಳಿಸಿದರೂ ಅವರು ಶಾಪಗ್ರಸ್ತರಾಗಲಿ ಎಂಬುದಾಗಿ ಪೌಲ ಹೇಳ್ತಾ ಇದ್ದಾನೆ. ಇವತ್ತು ನಾವು ಇಂಥ ಒಂದು ಸತ್ಯವನ್ನು ನಾವು ಪಡ್ಕೊಂಡಿರುವಂಥ ಸಮಯದಲ್ಲಿ ಈ ಕೆಟ್ಟ ಯುಗದಿಂದ, ಈ ಕೆಟ್ಟ ಲೋಕದಿಂದ ನಮ್ಮನ್ನು ಬೇರ್ಪಡಿಸಲಿಕ್ಕೆ, ನಮ್ಮನ್ನು ಬಿಡಿಸಲಿಕ್ಕೆ
ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಮರಣಕ್ಕೆ ಒಪ್ಪಿಸಿದ್ನು. ಇವತ್ತು ಕ್ರಿಸ್ತನ ಮರಣ ಎಂಬುದಾಗಿ ಹೇಳುವಾಗ ನಿಜವಾಗಿಯೂ ಅದು ಸುಲಭವಾಗಿರಲಿಲ್ಲ ಪ್ರಿಯರೇ. ಭಾಳಷ್ಟು ಕ್ರೂರವಾದಂಥ, ಭಾಳಷ್ಟು ಘೋರವಾದಂಥ, ಕಠಿಣವಾದಂಥ ಮರಣಕ್ಕೆ ಕ್ರಿಸ್ತನ ಒಳಗಾದನು. ಆತನ ಮರಣವನ್ನು ನಾವು ಸರಿಯಾಗಿ ನಾವು ಅಧ್ಯಯನ ಮಾಡುವಂಥ ಸಮಯದಲ್ಲಿ ಆತನು ತನ್ನ ಶರೀರದಲ್ಲಿ ತಲೆಯಿಂದ ಕಾಲುಗಳವರೆಗೆ ಸಂಪೂರ್ಣವಾಗಿ ಆತನು ಜಜ್ಜಲ್ಪಟ್ಟನು. ಆತನ ಸಂಪೂರ್ಣ ದೇಹದಲ್ಲಿ ಗಾಯಗಳಾಯಿತು, ರಕ್ತವು ಸುರಿಯಲ್ಪಡ್ತು. ಆತನು ಆ ಮರಣಕ್ಕೆ ಒಪ್ಪಿಸಬೇಕಂತ ಸಮಯದಲ್ಲಿ ಬಹಳಷ್ಟು ಅವಮಾನಕ್ಕೆ ಆತನು ಒಳಗಾದನು. ಅಲ್ಲಿದ್ದಂಥ ಆ ರೋಮ್ ಸೈನಿಕರು ಆತನ ಮುಖಕ್ಕೆ ಉಗುಳಿದ್ರು ಎಂಬುದಾಗಿ ನೋಡ್ತೇವೆ. ಆತನಿಗೆ ಆ ಮುಳ್ಳಿನ ಕಿರೀಟವನ್ನು ಧರಿಸಿದರು. ಆತನ ಕೈಕಾಲುಗಳಿಗೆ ಮೊಳೆಗಳನ್ನು ಜಡಿದ್ರು. ಆತನ ಪೊಕ್ಕೆಗೆ ಆ ಈಟಿಯಿಂದ ಚುಚ್ಚುವಂಥದ್ದು ನೋಡ್ತೇವೆ. ಸಾಕಷ್ಟು ಘೋರವಾದಂಥ, ಕ್ರೂರವಾದಂಥ, ಇಡೀ ಯಹೂದ್ಯರ ಚರಿತ್ರೆಯಲ್ಲಿ ಯಾವ ದೋಷಿಗೂ ಅಪರಾಧಿಗೂ ಕೊಡದೇ ಇರತಕ್ಕಂಥ ಆ ಶಿಕ್ಷೆಯನ್ನು ಯೇಸು ಕ್ರಿಸ್ತನಿಗೆ ಕೊಡಲಾಯಿತು. ಅಂಥ ಒಂದು ಶಿಕ್ಷೆಯನ್ನು ನಮ್ಮ ಪರವಾಗಿ, ನಮ್ಮ ಒಂದು ದೆಸೆಯಿಂದ ಆತನ ಅನುಭವಿಸಬೇಕಾಗಿತ್ತು. ಇವತ್ತು ನಾವು ಮಾಡಿದಂಥ ತಪ್ಪಿಗೆ, ನಾವು ಮಾಡುವಂಥ ಪಾಪಕ್ಕೆ, ನಾವು ಮಾಡುವಂಥ ಕೆಟ್ಟ ಕೃತ್ಯಗಳಿಗೆ ಅನುಭವಿಸಬೇಕಾದಂಥ ಆ ಒಂದು ಶಿಕ್ಷೆಯನ್ನು ಯೇಸು ಕ್ರಿಸ್ತನು ನಮ್ಮ ಪರವಾಗಿ ಆತನ ಅನುಭವಿಸಿದನು. ನಮ್ಮ ಪರವಾಗಿ ಆತನು ಜಜ್ಜಲ್ಪಟ್ಟನು. ನಮ್ಮ ಪರವಾಗಿ ಆತನು ಮುಖಕ್ಕೆ ಉಗಿಸ್ಕೊಂಡನು. ನಮ್ಮ ಪರವಾಗಿ ಆತನು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಬಿಡುಗಡೆ ಮಾಡಿದನು. ಇವತ್ತು ದೇವರು ವಾಕ್ಯದಲ್ಲಿ ಹೇಳುವ ಪ್ರಕಾರ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ದೇವರ ಚಿತ್ತಕ್ಕನುಗುಣವಾಗಿ ಆತನು ಮರಣಕ್ಕೆ ಒಪ್ಪಿಗೆ ಆದನು. ನಿರಂತರವಾದಂಥ ನಾವು ನರಕದಲ್ಲಿ ಅನುಭವಿಸಬೇಕಾದಂಥ ಆ ಮರಣವನ್ನು ಆತನ ಶಿಲುಬೆಯಲ್ಲಿ ಅನುಭವಿಸಿ ಇಡೀ ಲೋಕದ ಪಾಪವನ್ನು ತನ್ನ ಮೇಲೆ ಆತನು ತೆಗೆದುಕೊಂಡೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ಈ ಒಂದು ವಾಕ್ಯಗಳನ್ನು ನಾವು ಕೇಳುವಂಥ ಸಮಯದಲ್ಲಿ ಪೌಲನು ಕೇವಲ ಗಲಾತ್ಯದವರಿಗೆ ಮಾತ್ರ ನೀವು ಬುದ್ಧಿ ಇಲ್ಲದವರೇ ಎಂಬುದಾಗಿ ಹೇಳುವ ಪ್ರಕಾರ ಇವತ್ತು ಇಂಥ ಒಂದು ಸುವಾರ್ತೆಯನ್ನು, ಇಂಥ ಒಂದು ಸತ್ಯವನ್ನು ನಾವು ತಿರಸ್ಕಾರ ಮಾಡುವಂಥ ಸಮಯದಲ್ಲಿ ನಾವು ಸಹ ಗಲಾತ್ಯದವರ ರೀತಿಯಲ್ಲಿ ಬುದ್ಧಿ ಇಲ್ಲದವರಾಗ್ತೇವೆ. ಗಲಾತ್ಯದವರ ರೀತಿಯಲ್ಲಿ ನಾವು ಮೂರ್ಖರಾಗಿ ನಾವು ದೇವರ ಮುಂದೆ ಕಾಣಿಸಲ್ಪಡ್ತೇವೆ. ಆದ್ದರಿಂದ ಈ ಮಾತುಗಳನ್ನು, ಈ ವಾಕ್ಯಗಳನ್ನು ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಕ್ರಿಸ್ತನ ರಕ್ತವಲ್ಲದೆ ಬೇರೆ ಯಾವುದೂ ಸಹ ನಮ್ಮನ್ನು ಪಾಪದಿಂದ ಬಿಡಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗೂ ನಾವು ಪಾಪ ಮಾಡುವ ಪ್ರತಿ ಬಾರಿ ತಿರುಗಿ ಕ್ರಿಸ್ತನ ನಾವು ಶಿಲ್ಬೆಗೇರಿಸುವರಾಗಿದ್ದೆ. ಆ ಒಂದು ಅವಮಾನ, ಆ ಒಂದು ಅಪಮಾನ, ಆ ಒಂದು ನಿಂದೆ, ಆ ಒಂದು ಮುಖಕ್ಕೆ ಉಗಿಯುವಂಥ ಆ ಕೆಟ್ಟ ಕೃತ್ಯ, ಆ ಒಂದು ಆ ಕೈ ಕಾಲುಗಳಿಗೆ ಜಡಿದಂಥ ಆ ಮೊಳೆ, ಸೊ ಅಷ್ಟು ಕ್ರೂರವಾದ ಶಿಕ್ಷೆಗೆ ನಾವು ಕ್ರಿಸ್ತನನ್ನು ಪ್ರತಿ ಬಾರಿ ನಾವು ಒಳಪಡಿಸ್ತಾ ಇದ್ದೇವೆ ಪ್ರಿಯರೇ. ಇವತ್ತು ನಾವು ಪಾಪ ಮಾಡೋ ಪ್ರತಿ ಬಾರಿ ನಾವು ನೆನಪಿಸ್ಕೊಳ್ಬೇಕು. ದೇವರಿಗೆ ವಿರುದ್ಧವಾಗಿ ನಾವು ಹೋಗುವ ಪ್ರತಿ ಬಾರಿ ಈ ಒಂದು ದೃಶ್ಯ ನಮ್ಮ ಕಣ್ಣು ಮುಂದೆ ಬರಬೇಕು. ನನಗೋಸ್ಕರ, ನಾನು ಮಾಡುವ ಒಂದು ಪಾಪಕ್ಕೋಸ್ಕರ ಇವತ್ತು ನಾನು ಆ ಒಂದು ನಿರಪರಾಧಿಯಾದಂಥ ಅಮಾಯಕ ಕ್ರಿಸ್ತನನ್ನು ನಾನು ಬಲಿ ಕೊಡ್ತಾ ಇದ್ದೇನೆ. ಆದ್ದರಿಂದ ಈ ಒಂದು ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ, ಈ ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆಯನ್ನು ನಾವು ಓದುವಂಥ ಸಮಯದಲ್ಲಿ ಇಂಥ ಕೆಟ್ಟ ಕೃತ್ಯಗಳಿಗೆ, ಈ ಪಾಪದ ಕೃತ್ಯಗಳಿಗೆ ನಾವು ಬಲಿಯಾಗದೆ ನೀತಿವಂತರಾಗಿ ನಾವು ಜೀವಿಸಲಿಕ್ಕೆ ಪ್ರಯತ್ನಿಸಬೇಕು. ದೇವರ ಒಂದು ನಿಯಮಗಳನ್ನು ಅನುಸರಿಸಿ ನಾವು ಜೀವಿಸುವುದಕ್ಕೆ ನಾವು ಪ್ರಯತ್ನಿಸಬೇಕೆಂದು ನೋಡ್ತೇವೆ. ಇವತ್ತು ಸತ್ಯವೇದದಲ್ಲಿ ಕ್ರಿಸ್ತನ ನಿಯಮ ಎಂಬುದಾಗಿ ಪೌಲನು ಒಂದು ಕಡೆ ಬರೀತಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವ ಹಾಗೆ, ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊರಲಿ. ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ. ಇವತ್ತು ನಾವು ಈ ಒಂದು ಸುವಾರ್ತೆಯನ್ನು ಕೇಳಿ ಈ ರಕ್ಷಣೆಯ ಒಂದು ಸತ್ಯವನ್ನು ನಾವು ತಿಳ್ಕೊಂಡಂಥ ಸಮಯದಲ್ಲಿ ನಾವು ದೇವರಿಗೆ ಒಳಗಾಗಿ ನಾವು ನಡ್ಕೊಳ್ಬೇಕು. ಇತರರನ್ನು ನಾವು ಪ್ರೀತಿಸುವಂಥ, ಒಬ್ಬರ ಭಾರವನ್ನು ಒಬ್ಬರು ಹೊರುವಂಥ ಈ ಕೃತ್ಯಕ್ಕೆ ನಾವು ಒಳಗಾಗಬೇಕು. ಇದೇ ಕ್ರಿಸ್ತನ ನಿಯಮ ಎಂಬುದ ವಾಕ್ಯ ಹೇಳ್ತದೆ. ನಿಜವಾಗಿ ಯೇಸು ಕ್ರಿಸ್ತನ ನಿಯಮ ಏನು? ಇವತ್ತು ಯೇಸು ಸ್ವಾಮಿಯವರು ಈ ಹೊಸ ಒಡಂಬಡಿಕೆಯಲ್ಲಿ ಹೇಳುವಂಥವರಾಗಿದ್ದಾರೆ, ಒಬ್ಬರ ಭಾರವನ್ನು ಒಬ್ಬರು ಹೊರಲಿ. 13ನೇ ವಚನದಲ್ಲಿ ನಾವು ನೋಡ್ತೇವೆ, ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಿ ಎಂಬ ಒಂದೇ ಮಾತಿನಲ್ಲಿ ಇಡೀ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ. ಇವತ್ತು ಇನ್ನೊಬ್ಬರನ್ನು ಪ್ರೀತಿಸುವಂಥದ್ದು, ಇನ್ನೊಬ್ಬರನ್ನು ಗೌರವಿಸುವಂಥದ್ದು,
ಇನ್ನೊಬ್ಬರಿಗೆ ಸೇವೆ ಮಾಡುವಂಥದ್ದು. ಈ ಗುಣಗಳಲ್ಲಿ ಇಡೀ ಧರ್ಮಶಾಸ್ತ್ರ ಅಡಕವಾಗಿದೆ. ಇವತ್ತು ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ಜೀವಿಸಿದ ಅಷ್ಟು ವರ್ಷಗಳು, ಅವರ ಒಂದು ಜೀವಿತ ಕಾಲಾವಧಿಯನ್ನು ನೋಡುವಾಗ ಅವರು ಎಲ್ಲೂ ಸಹ ಇನ್ನೊಬ್ಬರಿಗೆ ಹಾನಿಯನ್ನು ಉಂಟು ಮಾಡುವ ರೀತಿಯಲ್ಲಿ, ಇನ್ನೊಬ್ಬರನ್ನು ದ್ವೇಷ ಮಾಡುವ ಒಂದು ರೀತಿಯಲ್ಲಿ ಅವರು ಜೀವಿಸಲಿಲ್ಲ. ಯೇಸು ಸ್ವಾಮಿಯ ಜೀವನ ಬಹಳ ಪ್ರೀತಿಮಯವಾಗಿತ್ತು, ಸೇವಾಯುಕ್ತವಾಗಿತ್ತು. ಎಲ್ಲರಿಗೂ ಸಹ ಅವರು ಸೇವೆಯನ್ನು ಸಲ್ಲಿಸಿದರು. ಕುಷ್ಠರೋಗಿಗಳಿಗೆ ಸೇವೆಯನ್ನು ಮಾಡಿದರು. ಎಲ್ಲ ಒಂದು ಜನರಿಗೆ ಕೆಳಮಟ್ಟದ ಹಾಗೂ ಎಲ್ಲ ಒಂದು ಜನರನ್ನು ಸಮಾನತೆಯಿಂದ ಕಾಣುವಂಥ ಗುಣ ಯೇಸು ಸ್ವಾಮಿಯಲ್ಲಿತ್ತು. ಆ ಕಾರಣದಿಂದ ಯೇಸು ಸ್ವಾಮಿಯವರು ಈ ಗುಣಗಳನ್ನು ನೀವು ಅಳವಡಿಸಿಕೊಳ್ಳುವಾಗ ಇಡೀ ಧರ್ಮಶಾಸ್ತ್ರವು ಅದರಲ್ಲಿ ನೆರವೇರ್ತದೆ. ಆದ್ದರಿಂದ ಈ ಗುಣಗಳನ್ನು ನಾವು ಅನುಸರಿಸಬೇಕು. ಒಬ್ಬರ ಭಾರವನ್ನು ನಾವು ಒಬ್ಬರು ಒತ್ಕೊಳ್ಳುವಂಥರಾಗಿರಬೇಕು. ಇವತ್ತು ನಮ್ಮ ಸಭೆಗಳಲ್ಲಿ, ನಮ್ಮ ಒಂದು ನೆರೆಹೊರೆಯಲ್ಲಿ, ನಮ್ಮ ವಿಶ್ವಾಸಿಗಳ ಮಧ್ಯದಲ್ಲಿ ಇಂಥ ಒಂದು ಪ್ರೀತಿ, ಇಂಥ ಒಂದು ಭಾರವನ್ನು ಹೊತ್ಕೊಳ್ಳುವಂಥ ಗುಣ ಸ್ವಭಾವ ನಮ್ಮಲ್ಲಿ ಇದೆಯಾ? ಇನ್ನೊಬ್ಬರ ಕಷ್ಟಕ್ಕೋಸ್ಕರ ನಾವು ಮಿಡಿತಾ ಇದ್ದೀವ? ಇನ್ನೊಬ್ಬರ ನೋವಿಗೋಸ್ಕರ ನಾವು ಸಂತಾಪ ಪಡ್ತಾ ಇದ್ದೀವ? ಇನ್ನೊಬ್ಬರ ಕಣ್ಣೀರನ್ನು ಅದು ನಮ್ಮ ಕಷ್ಟ, ನಮ್ಮ ನೋವು ಎಂಬುದಾಗಿ ನಾವು ಎಣಿಸ್ತಾ ಇದ್ದೀವ? ಇವತ್ತು ಭಾಳಷ್ಟು ದೀರ್ಘವಾಗಿ ನಾವು ಆಲೋಚನೆ ಮಾಡುವಂಥ ಸಮಯದಲ್ಲಿ ಒಂದು ಎಲಿಯನ ಉದಾಹರಣೆಯನ್ನು ನಾವು ನೋಡ್ತೇವೆ. ಆ ಯಹೂದ್ಯ ದೇಶದಲ್ಲಿ 3 ವರ್ಷ 6 ತಿಂಗಳು ಬರಗಾಲ ಇದ್ದಂಥ ಸಮಯದಲ್ಲಿ ದೇವರು ಎಲಿಯನನ್ನು ಚಾರೆಪ್ತೆ ಅಂತಕ್ಕಂಥ ಹಳ್ಳಿಗೆ ನಡೆಸುವಂಥ ಆ ಒಂದು ಪ್ರಯಾಣದಲ್ಲಿ ಒಂದು ವಿಧವೆಯನ್ನು ಆತನು ಭೇಟಿಯಾಗುವಂಥ ಸಂದರ್ಭ ಬರುವಂಥದ್ದಾಗಿದೆ. ಆ ವಿಧವೆಯ ಜೀವಿತದಲ್ಲಿ ಆಕೆ ಮತ್ತು ಆಕೆಯ ಮಗು ಆ ದಿವಸ ಮಾತ್ರ ಅವರು ತಿಂದು ಸಾಯಬೇಕಾದಷ್ಟು ಆ ರೊಟ್ಟಿ ಎಣ್ಣೆ ಅವರ ಕುಟುಂಬದಲ್ಲಿ ಇತ್ತು ಎಂಬುದಾಗಿ ನೋಡ್ತೇವೆ. ಆದರೆ ಆ ದೇವರ ಪ್ರವಾದಿಯಾದಂಥ ಎಲಿಯನು ಹೇಳುವಾಗ, ಮೊದಲು ನನಗೋಸ್ಕರ ಒಂದು ರೊಟ್ಟಿಯನ್ನು ನೀನು ಮಾಡ್ಕೊಂಡು ಬಾ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಆ ವಿಧವೆ ದೇವರ ಪ್ರವಾದಿಯ ಮಾತಿಗೆ ಆಕೆ ಬೆಲೆಯನ್ನು ಕೊಟ್ಟಳು. ದೇವರ ಪ್ರವಾದಿಯ ಮಾತಿಗೆ ಆಕೆ ಗಮನವನ್ನು ಕೊಟ್ಟು ಮೊದಲು ಆಕೆ ಎಲಿಯನಿಗೆ ರೊಟ್ಟಿಯನ್ನು ಮಾಡಿಕೊಂಡು ಬಂದು ಕೊಡುವಂಥ ಸಮಯದಲ್ಲಿ ಆ 3 ವರ್ಷ 6 ತಿಂಗಳು ಅವರ ಕುಟುಂಬದಲ್ಲಿ ಆ ಎಣ್ಣೆ, ಆ ಮೊಗೆಯಲ್ಲಿದ್ದಂಥ ಎಣ್ಣೆ ಹಾಗೂ ಹಿಟ್ಟು ಅದು ಮುಗಿಲಿಲ್ಲ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಇವತ್ತು ಕ್ರೈಸ್ತರ ಅಂತ ನಾವುಗಳು ಒಬ್ಬರ ಸೇವೆಯನ್ನು ಒಬ್ಬರು ಮಾಡಬೇಕು, ಒಬ್ಬರ ಭಾರವನ್ನು ಒಬ್ಬರು ಹೊರುವಂಥ ಆ ಗುಣ ಸ್ವಭಾವ ನಮ್ಮಲ್ಲಿರಬೇಕು. ಇನ್ನೊಬ್ಬರು ಕಷ್ಟದಲ್ಲಿರುವಾಗ ಅವರಿಗೆ ನಾವು ನಮ್ಮ ಕೈಲಾದಷ್ಟು ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು. ಇನ್ನೊಬ್ಬರು ನೋವಿನಲ್ಲಿರುವಾಗ ಅವರ ನೋವನ್ನು ನಾವು ಸಹ ಸ್ವೀಕಾರ ಮಾಡಿಕೊಳ್ತಕ್ಕಂಥದ್ದು. ಸಭೆಯಾಗಿ ನಾವೆಲ್ಲರೂ ಸಹ ಒಟ್ಟಾಗಿ ಈ ಪ್ರೀತಿಯ ಗುಣಗಳನ್ನು, ಈ ದೇವರ ಒಂದು ಎಚ್ಚರಿಕೆಯ ಸಂದೇಶಗಳನ್ನು ನಾವು ನಮ್ಮ ಜೀವಿತದಲ್ಲಿ ಅನುಸರಿಸುವಂಥ ಸಮಯದಲ್ಲಿ ದೇವರು ನಮ್ಮನ್ನು ಬಹಳ ಅದ್ಭುತವಾಗಿ ಈ ಲೋಕದಲ್ಲಿ ನಡೆಸುವಂಥವನಾಗಿದ್ದಾನೆ. ಇದೇ ಗಲಾತ್ಯ ಪತ್ರಿಕೆಯಲ್ಲಿ ಪೌಲನು ಈ ಪವಿತ್ರಾತ್ಮನ ಫಲಗಳ ಬಗ್ಗೆ ತಿಳಿಸ್ತಾನೆ. ಪ್ರತಿಯೊಬ್ಬ ವಿಶ್ವಾಸಿಗಳು ಸಹ ಈ ಪವಿತ್ರಾತ್ಮನ ಫಲವನ್ನು ಆತನು ಹೊಂದಿರಬೇಕು. ಆ ಪವಿತ್ರಾತ್ಮನ ಫಲದಲ್ಲಿ ನಾವು ನೋಡುವ ಸಮಯದಲ್ಲಿ 5ನೇ ಅಧ್ಯಾಯ 22ನೇ ವರ್ಷದಲ್ಲಿ ಹೇಳ್ತದೆ, ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆಧಮೆ ಇಂಥವುಗಳೇ. ಸೊ ಇಂಥ ಒಂದು ಗುಣಗಳನ್ನು ನಾವು ಧರಿಸಿಕೊಂಡು ಈ ಲೋಕದಲ್ಲಿ ಜೀವಿಸಬೇಕಾಗ್ತದೆ. ಗಲಾತ್ಯದವರಿಗೆ ಈ ಪತ್ರಿಕೆಯನ್ನು ಬರೆಯುವಂಥ ಸಮಯದಲ್ಲಿ ಪೌಲನು ಅವರಲ್ಲಿದ್ದಂಥ ಆ ತಪ್ಪಾದ ಅಭಿಪ್ರಾಯವನ್ನು ಅವನು ಖಂಡಿಸಿ ಗದರಿಸಿ ಆತನು ಬರಿತಾನೆ. ಇವತ್ತು ನಮ್ಮಲ್ಲೂ ಸಹ ಅನೇಕ ರೀತಿಯ ತಪ್ಪು ಅಭಿಪ್ರಾಯಗಳಿರ್ಬೋದು. ಕ್ರಿಸ್ತನ ಅವಶ್ಯಕತೆ ಇಲ್ಲದೆ ನಾನು ರಕ್ಷಣೆಯನ್ನು ಹೊಂದ್ಕೊಳ್ಬೋದು, ನಾನು ಒಳ್ಳೆಯ ಕ್ರಿಯೆಗಳನ್ನ ಮಾಡಿದರೆ ನಾನು ರಕ್ಷಣೆಯನ್ನು ಹೊಂದ್ಕೊಳ್ಬೋದು. ಇಂಥ ಒಂದು ಅಭಿಪ್ರಾಯಗಳು ನಮ್ಮಲ್ಲಿದ್ದ ಪಕ್ಷದಲ್ಲಿ ಇವತ್ತು ನಾವು ಒಂದು ನಿರ್ಧಾರವನ್ನು ಮಾಡಬೇಕಾಗಿದೆ. ಕ್ರಿಸ್ತನ ರಕ್ತವಿಲ್ಲದೆ ನಾವು ರಕ್ಷಣೆಯನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಪ್ರೀತಿಯನ್ನು ನಾವು ತೋರ್ಪಡಿಸದೆ, ಒಬ್ಬರ ಭಾರವನ್ನು ಹೊರದೆ ನಾವು ಕ್ರೈಸ್ತರಾಗಿರ್ತಕ್ಕಂಥದ್ದು ವ್ಯರ್ಥ. ಆದ್ದರಿಂದ ಈ ಪತ್ರಿಕೆ ಇವತ್ತು ಗಲಾತ್ಯದವರಿಗೆ ಮಾತ್ರವಲ್ಲ, ನಮಗೂ ಸಹ ಇದು ಅನ್ವಯವನ್ನು ಇದು ಪಡಿಸುವಂಥದ್ದಾಗಿದೆ. ಈ ವಾಕ್ಯಗಳನ್ನು ಓದುವಾಗ ಇಂಥ ಗುಣಗಳಿಗೆ ನಾನು ಒಳಗಾಗ್ತೇನೆ ಎಂಬುದಾಗಿ ನಾವು ಒಂದು ದೃಢ ನಿರ್ಧಾರವನ್ನು ಮಾಡುವುದರ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾನೆ.